कृष्ण हरे कृष्ण हरे हरे राम 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 हरे हरे। हरे कृष्ण माता जी, ओवर टू यू। ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೆರೆದಿರುವ ಎಲ್ಲ ವರಿಷ್ಠ ಭಕ್ತಾದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲು ಬಯಸುತ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ಮಂಗಲಾಚರಣದೊಂದಿಗೆ ನಾವು ಪ್ರಾರಂಭಿಸೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂ ಚ श्रीरूपं साग्रजातं सहगण रघुनाथान्वितां तां सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितं च। हे कृष्ण करुणा सिन्धु दीनबन्धु जगत्पते गोपेश गोपिका कान्त राधा कान्त नमोस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशोत्तारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 ಹರೇ ಕೃಷ್ಣ. ಶಿಲ ಪ್ರಭುಪಾದರಿಗೆ ಮತ್ತು ಶಿಲ ಗುರುದೇವ್ ಅವರಿಗೆ ಅಲ್ಲದೆ ನನ್ನ ಎಲ್ಲ ಶಿಕ್ಷಾ ಗುರುಗಳಿಗೆ ನಮಿಸುತ್ತಾ ನಾನು ಇವತ್ತಿನ ಈ ಆಂಡಾಳ್ ಅವರ ಒಂದು ಪಾಸರವನ್ನು ಹೇಳಲು ನಾನು ಪ್ರಯತ್ನ ಪಡುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಆಂಡಾಳ್ ಅಥವಾ ಗೋದಾದೇವಿ ನಾಚಿಯಾರ್ ಅವರು ಅತ್ಯಂತ ಶ್ರೇಷ್ಠ ಶ್ರೀರಂಗನಾಥನ ಭಕ್ತರಾಗಿದ್ದರು. ಅವರನ್ನು ಭೂದೇವಿ ಎಂದು ಸಹ ಕರೆಯುತ್ತಿದ್ದರು. ಅವರು ತಮ್ಮ ಬಾಲ್ಯದಿಂದಲೇ ಶ್ರೀಕೃಷ್ಣ ಭಕ್ತಿಯ ಪ್ರಚಾರದಲ್ಲಿ ತೊಡಗಿದ್ದರು. ಪವಿತ್ರವಾದ ಮಾರ್ಗಶೀರ್ಷ ಮಾಸದಲ್ಲಿ ಭೂದೇವಿ ತಮ್ಮೆಲ್ಲ ಗೆಳತಿಯರೊಡನೆ ಸೇರಿಕೊಂಡು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಎಬ್ಬಿಸುತ್ತಿದ್ದರು. ಬನ್ನಿ ಎಲ್ಲರೂ ಸೇರಿಕೊಂಡು ಭಗವಂತನ ನಾಮವನ್ನು ಲೀಲೆಗಳನ್ನು ಸ್ತುತಿಸೋಣ, ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗೋಣ, ಮತ್ತೆ ಪ್ರಾರ್ಥಿಸೋಣ ಎಂದು ಹೇಳುತ್ತಿದ್ದರು. ಆಂಡಾಳ್ ಅವರು ಸುಮಾರು 30 ಪಾಸುರಂಗಳನ್ನು ರಚಿಸಿದ್ದಾರೆ. ಈ ಪಾಸುರಗಳಲ್ಲಿ ಭಗವಂತನ ನಾಮ, ಲೀಲೆ, ಅಲೌಕಿಕ ಗುಣಗಳು ಮತ್ತು ಭಗವಂತನ ಬೇರೆ ಬೇರೆ ಅವತಾರಗಳ ಸುಂದರ ವರ್ಣನೆಯನ್ನು ಮಾಡಿದ್ದಾರೆ. ಆಂಡಾಳ್ ಅವರಿಗೆ ಶ್ರೀರಂಗನಲ್ಲಿ ಘನವಾದ ಪ್ರೇಮ ಭಕ್ತಿ ಇದ್ದಿತು. ವೃಂದಾವನದ ಗೋಪಿಕಾ ಸ್ತ್ರೀಯರಂತೆ ಇವರು ಪ್ರತಿ ಕ್ಷಣವೂ ಭಗವಂತನ ನಾಮ ಸ್ಮರಣೆ ಕೀರ್ತನೆಯಲ್ಲಿ ಮುಳುಗಿರುತ್ತಿದ್ದರು. ಹೀಗೆ ಭಗವಂತನ ಧ್ಯಾನದಲ್ಲೇ ಮುಳುಗಿರುತ್ತಿದ್ದ ಭೂದೇವಿ ತಿರುಪಾಯ್ ಪಾಸುರಗಳನ್ನು ರಚಿಸಿದ್ದಾರೆ. ಅವುಗಳನ್ನು ನಾಚಿಯಾರ್ ತಿರುಮಳಿ ಎಂದು ಕರೆಯಲಾಗಿದೆ. ಇವತ್ತಿನ ದಿನ ನಾವು 14ನೇ ಪಾಸುರವನ್ನು ತಿಳಿಯೋಣ. ಇವತ್ತಿನ ಪಾಸುರ ಅತ್ಯಂತ ಸುಂದರವಾದದ್ದು. ಈವರೆಗಿನ ಪಾಸುರಗಳಲ್ಲಿ ಕಥೆಗಳಿದ್ದವು, ಸಂಭಾಷಣೆ ಇರಲಿಲ್ಲ. ಇವತ್ತಿನ ಈ ಪದ್ಯದಲ್ಲಿ ನಮಗೆ ಸಂಭಾಷಣೆ ನೋಡಲು ಸಿಗುತ್ತದೆ. ಇವತ್ತಿನ 14ನೇ ಪಾಸುರವನ್ನು ನಾವು ನೋಡೋಣ. ಇದು ತಮಿಳ್ ಭಾಷೆಯಲ್ಲಿ ಇರುವುದರಿಂದ ಸ್ವಲ್ಪ ಪ್ರೊನೌನ್ಸಿಯೇಷನ್ ಅಲ್ಲಿ ತಪ್ಪಾಗಬಹುದು, ದಯವಿಟ್ಟು ಕ್ಷಮಿಸಬೇಕು. உங்கள் புழக்கடை தோட்டத்து வாவியோள் செங்குள் நீர்வாய் நிகிழ்து ஆம்பல்வாய் கொம்பினுகான் செங்கல் போடிக்கோரை வெண்பல் தவர்த்தவர் தங்கள் திருக்கோயிற் செங்கிடுவான் போதந்தார் எங்களை முன்னம் எழுப்பவான் வாய்ப்பேசும் நங்காய் ஏழுந்திராய் நானாதாய் நாவுடையாய் செங்கொடு சக்கரம் ஏந்தும் தடக்கையன் பங்கய ಕನ್ನಾನೈ ಪಾಡೇಲೋರ್ ಎಂಬಾವೈ. ಈಗ ಈ ಪ್ರತಿಯೊಂದು ಪ್ರತಿಯೊಂದು ಶಬ್ದದ ಅರ್ಥವನ್ನು ತಿಳಿಯೋಣ. ಉಂಗಳ್ ಪುಡಕ್ಕ ಎಂದ್ರೆ ನಿನ್ನ ಮನೆಯ ಹಿತ್ತಲಿನಲ್ಲಿರುವ
ತೊಟ್ಟತ್ತು ಬಾವಿಯೋಳು, ತೋಟದಲ್ಲಿರುವ ಚಿಕ್ಕದಾದ ಬಾವಿಯಲ್ಲಿ ಶೆಂಗುಳ್ ನೀರ್ ಅಂದ್ರೆ ಸ್ವಲ್ಪ ಕೆಂಪಾಗಿರುವ, ವಾಯಿ ನೆಗಿಳ್ದು ಬಾಯಿ ತೆಗೆದಿರುವ, ಆಂಬಲ್ವಾಯ್ ಅಂದ್ರೆ ಕಮಲದಂತಿರುವ, ಹೀಗೆ ಕಮಲ ಹೀಗೆ ಓಪನ್ ಆಗತ್ತಲ್ಲ ಹಾಗೆ ಸ್ಲೋ ಆಗಿ ಅದು ಕಮಲ ಹೀಗೆ ಓಪನ್ ಆಗ್ತಾ ಇದೆ ಅಂತೆ. ಕೊಂಬಿನ ಕಾನ್ ಅಂದ್ರೆ ಅದು ಯಾವಾಗ ಓಪನ್ ಆಗ್ತಾ ಇದೆ ಅಂದ್ರೆ, ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ ಸೂರ್ಯನನ್ನು ನೋಡಿದ ತಕ್ಷಣ ಅದು ಆ ಮುಖವನ್ನ ತೆಗಿತಾ ಇದೆ ಅಂತೆ. ಶೆಂಗಲ್ ಪೊಡಿ ಅಂದ್ರೆ ಇಟ್ಟಂಗಿ ಪೊಡಿ, ಕೋರೈ ಕಾವಿ ಹಾಕಿರುವ ಸನ್ಯಾಸಿಗಳು, ವೆನ್ಪಲ್ ಅಂದ್ರೆ ಬಿಳಿಯ, ಅವ್ರ ಹಲ್ಲುಗಳು ಹೇಗಿರ್ತಾವ ಅಂದ್ರೆ ಬೆಳ್ಳಗೆ ಶುಭ್ರವಾಗಿ ಇರ್ತಾವಂತೆ. ತವರ್ ಅಂದ್ರೆ ಯಾರು ತಪಸ್ಸನ್ನು ಅಂದ್ರೆ ಆಸ್ಟೆರಿಟಿ ಯಾರು ಆಚರಿಸ್ತಾರೋ ಅವರು ಸನ್ಯಾಸಿಗಳು, ಅವರ ಹಲ್ಲುಗಳು ಶುಭ್ರವಾಗಿ ಇರ್ತಿದ್ವಂತೆ ಮುಂಚೆ. ತಂಗಳ್ ಅವರೆಲ್ಲ ಏನ್ ಮಾಡ್ತಾರೆ, ತಿರುಕ್ಕೋಯಿರ್ ದೇವಸ್ಥಾನಕ್ಕೆ ಓಡೋಡ್ ಹೋಗ್ತಾರಂತೆ. ಯಾಕಂದ್ರೆ ಶಂಗಿಡುವಾನ್ ಶಂಖದ ಧ್ವನಿಯನ್ನು ಕೇಳಿ, ಓದಂದಾರ್ ಅಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಶಂಖದ ಧ್ವನಿ ನಾದವನ್ನು ಕೇಳಿ ಆ ಈ ಸನ್ಯಾಸಿಗಳು ಅಥವಾ ಯಾರು ತಪಸ್ಸನ್ನು ಆಚರಿಸ್ತಾರಲ್ಲ ಅವರು ಓಡಿ ಬೆಳಿಗ್ಗೆ ಸಮಯದಲ್ಲಿ ಶಂಖ ಓದುವಾಗ ದೇವಸ್ಥಾನ ಕರ್ಟನ್ಸ್ ಓಪನ್ ಆಗುತ್ತಲ್ಲ ಆ ಸಮಯದಲ್ಲಿ ಅವರು ಓಡೋಡಿ ಹೋಗ್ತಾರಂತೆ. ಎಂಗಳೈ ಮುನ್ನಂ, ಎಂಗಳೈ ಅಂದ್ರೆ ನಮಗಿಂತ ಮೊದಲು, ಮುನ್ನಂ ಮೊದಲು, ಎಳಪ್ಪುವಾನ್ ತಾನು ಎದ್ದು ಸ್ವತಃ ಎಳುಪುವನೆ ಎದ್ದೇಳದು, ವಾಯ್ ಪೇಶು ಅಂದ್ರ ನಮ್ಮನ್ನೆಲ್ಲ ಎಬ್ಬಿಸುತ್ತೇನೆ ಅಂತ ಹೇಳಿದಳಂತೆ. ಒಬ್ಳು ಗೋಪಿ ಮಲ್ಗಿರ್ತಾಳೆ ಆ ಟೈಮಲ್ಲಿ ಬೆಳಿಗ್ಗೆ, ಆವಾಗ ಆಂಡಾಳ್ ಅವಳನ್ನ ಎಬ್ಬಿಸಕ್ ಹೋಗಿರ್ತಾಳಲ್ಲ ಆ ಸಮಯದಲ್ಲಿ ಆ ಹುಡುಗಿ ಹೇಳಿರ್ತಾಳಂತೆ ತಾನು ಮೊದಲು ಎಬ್ಬಿಸುತ್ತೇನೆ ಅಂತ ಹೇಳಿರ್ತಾಳಂತೆ. ಈ ಲೈನಲ್ಲಿ ಅದನ್ನ ನೋಡ್ಬೋದು. ನಂಗಾಯ್ ಅಂದ್ರೆ ಒಂದು ಸುಂದರವಾದ ಹುಡುಗಿ. ಎಳುಂದಿರಾಯ್ ಅಂದ್ರೆ ಎದ್ದೇಳು, ಸುಂದರವಾದ ಹುಡುಗಿ ಎದ್ದೇಳು. ನಾನಾಧಾಯ್ ಅಂದ್ರೆ ಅವಳು ಬೆಳಗ್ಗೆ ಆದ್ರೂ ಎದ್ದೇಳ್ತಿರ್ಲಿಲ್ಲ, ಅದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವ ಅಂತ ಆಂಡಾಳ ಹುಡುಗಿನ ಕೇಳ್ತಾ ಇದ್ದಾಳೆ. ನಾನಾದಾಯ ಅಂದ್ರೆ ನಾಚಿಕೆ ಆಗುವುದಿಲ್ಲವ. ನಾವುಡಿಯಾಯ್ ನೀನು ನಿನ್ನ ನಾಲಿಗೆಯಿಂದ ನೀನು ಹೇಳಿರ್ತೀಯ, ನಾನು ಎದ್ದೇಳ್ತೀನಿ ಮುಂಚೆ ಆಮೇಲೆ ಎಲ್ಲರನ್ನು ಎಬ್ಬಿಸ್ತೀನಿ ಅಂತ ಹೇಳಿರ್ತೀಯ, ಆದ್ರೆ ನೀನು ಎದ್ದೇ ಇಲ್ಲ ಅಂತ ನಾಚಿಕೆ ಆಗುವುದಿಲ್ವಾ ಅಂತ ಆಂಡಾಳ್ ಅವಳನ್ನ ಕೇಳ್ತಾ ಇದ್ದಾಳೆ. ಮುಂದೆ ಶಂಗೊಡು ಚಕ್ಕರಂ, ಶಂಗೊಡು ಅಂದ್ರೆ ಶಂಖ, ಮತ್ತೆ ಚಕ್ರಂ ಅಂದ್ರೆ ಚಕ್ರ. ಆ ಭಗವಂತ ಹೇಳ್ತಿರ್ತಾನ ಶಂಖ ಚಕ್ರ ಎಂದು ಇದನ್ನ ತನ್ನ ಧರಿಸಿರುವ ಪರಮಾತ್ಮ. ತಡಕ್ಕೈ ಅನ್ನಂದ್ರೆ ಲೋಟಸ್ ಹ್ಯಾಂಡ್ಸ್. ಈಗ ಭಗವಂತನಿಗೆ ನಾವು ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಲೋಟಸ್ ಫೇಸ್, ಲೋಟಸ್ ಹ್ಯಾಂಡ್ಸ್ ಅಂತ ಕರೀತಾರೆ. ಪಂಗಯ ಕನ್ನಾನೆ ಅಂದ್ರೆ ಕಮಲ ನೇತ್ರನಾದ ಭಗವಂತ ಶ್ರೀಕೃಷ್ಣ. ಪಂಗಯ ಅಂದ್ರೆ ಕಮಲ, ಕನ್ನಾನೆ ಪಂಕಜ ನೇತ್ರನಾದ ಭಗವಂತ. ಪಾಡೇಲೋರ್ ಎಂಬ ಅಂದ್ರೆ ಎದ್ದೇಳು ಪಂಕಜ ನೇತ್ರನಾದ ಭಗವಂತ ಶ್ರೀಕೃಷ್ಣನ ಸ್ತುತಿಸಲು ಹೋಗೋಣ. ಪಾಡೇಲೋರ್ ಅಂದ್ರೆ ಸ್ತುತಿಸಲು, ಹಾಡಲು, ಕೀರ್ತನೆ ಮಾಡಲು ಹೋಗೋಣ ಅಂತ ಆಂಡ ಪ್ರತಿಯೊಬ್ಬರನ್ನು ಎಬ್ಬಿಸ್ತಿರ್ತಾಳೆ. ಆವಾಗ ಆ ಮಲಗಿರೋ ಹುಡುಗಿನೇ ಅವರು ಸಂಭಾಷಣೆ ಮಾಡ್ತಾ ಆ ಹುಡುಗಿನ ಎಬ್ಬಿಸ್ತಿರ್ತಾಳೆ. ಈಗ ಇದರದ ಮೀನಿಂಗ್ ಸ್ವಲ್ಪ ತಿಳ್ಕೊಳ್ಳೋಣ ಏನಿದೆ ಅಂತ. ಫಸ್ಟ್ 2 ಲೈನ್ ಅಲ್ಲಿ ಬಾವಿಯ ನೀರು ಸ್ವಲ್ಪ ಕೆಂಪಾಗಿ ಕಾಣಿಸ್ತಾ ಇದೆ ಅಂತೆ. ಅಂದ್ರೆ ಅಲ್ಲಿ ಆ ಬಾವಿಲಿ, ಚಿಕ್ಕ ಬಾವಿಲಿ ಆ ಹುಡುಗಿ ಮಲಗಿರೋ ಹುಡುಗಿ ತೋಟದ ಬಾವಿಯಲ್ಲಿ ಏನಿದೆ ಅಂದ್ರೆ ಕೆಂಪು ವರ್ಣದ ಕಮಲಗಳಿದೆ ಅಂತೆ ಆ ಬಾವಿಯಲ್ಲಿ. ಸೊ ಆ ಕಮಲದ ಪ್ರತಿಫಲನದಿಂದ ಏನಾಗಿದೆ, ಆ ಬಾವಿಯ ನೀರು ಕೆಂಪಾಗಿ ಕಾಣಿಸ್ತಾ ಇದೆ ಅಂತೆ. ಅಲ್ಲದೆ ಕೆಲವು ಸಲ ಇಲ್ಲಿ ಲಿಲ್ಲಿ ಅಂತ ಕರೀತಾರಂತೆ. ಅಂದ್ರೆ ಸೂರ್ಯ ಬಂದಾಕ್ಷಣ ಕಮಲ ಹೀಗೆ ಓಪನ್ ಆಗುತ್ತೆ. ಮತ್ತೆ ಮತ್ತೊಂದು ಇದಿದೆ, ಕಪ್ಪು ಯಾವ್ದಪ್ಪ ಕಪ್ಪು ವರ್ಣದ ಒಂದು ಇದಿರುತ್ತಂತೆ ಲಿಲಿ ಟ್ಯುಲಿಪ್. ಅದು ಏನಾಗತ್ತಂದ್ರೆ ಸೂರ್ಯ ಬಂದಾಕ್ಷಣ ಮುದುಳ್ಕೊಳತ್ತಂತೆ, ಮತ್ತೆ ರಾತ್ರಿ ಹೊತ್ತಲ್ಲಿ ಅದು ಅರಳತ್ತಂತೆ. ಅದಕ್ಕೆ ಈ ಹೂವು ಸಾವಕಾಶವಾಗಿ ಅರಳ್ತಾ ಇದೆ. ಅದು ಯಾವಾಗ ಅಂದ್ರೆ ಸೂರ್ಯನ ನೋಡಿದ ತಕ್ಷಣನೇ ಅರಳ್ತಾ ಇದೆ.
ಆಂಡಾಳ ಏನ್ ಹೇಳುದು ಅಂದ್ರೆ, ಸೂರ್ಯ ಬಂದಾಯ್ತು, ನೀನು ಇನ್ನೂ ಮಲಗಿದೆಯಲ್ಲ, ಎದ್ದೇಳು ಅಂತ ಅವಳಿಗೆ ಆ ಮಲಗಿರೋ ಹುಡುಗಿಗೆ ಹೇಳ್ತಾ ಇದ್ದಾಳೆ. ಮತ್ತೆ ಎರಡನೇ ಆ 3 ಮತ್ತು 4ನೇ ಲೈನ್ ಅಲ್ಲಿ ನೋಡ್ಬೇಕಾದ್ರೆ, ಮೊದ್ಲಿನ ಜನ ಎಲ್ಲ ತಮ್ಮ ಹಲ್ಲುಜ್ಜಲು ಇಟ್ಟಂಗಿ ಪುಡಿ, ಬೇವಿನ ಕಡ್ಡಿಯನ್ನು ಉಪಯೋಗಿಸ್ತಿದ್ರು. ಅದೇ ಕಾವಿ ಹಾಕಿರುವ ಸನ್ಯಾಸಿಗಳು, ಅವರ ಹಲ್ಲುಗಳು ಹೇಗಿರ್ತಿದ್ವು ಅಂದ್ರೆ ತುಂಬಾ ಶುಭ್ರವಾಗಿ ಬೆಳ್ಳಗೆ ಇರ್ತಿದ್ವು. ಅವರೆಲ್ಲ ತುಂಬಾ ತಪಸ್ಸನ್ನು ಆಚರಿಸುವಂತವರಿದ್ರು. ಅವರೆಲ್ಲ ಏನ್ ಮಾಡ್ತಾರೆ, ದೇವಸ್ಥಾನದಲ್ಲಿ ಶಂಖನಾದ ಮತ್ತು ಘಂಟೆನಾದ ಕೇಳಿ ಈ ಎಲ್ಲ ಸಾಧುಗಳು ದೇವಸ್ಥಾನ ಕಡೆಗೆ ನುಗ್ತಾರಂದ್ರೆ, ಹೋದಂದಾರಂದ್ರೆ ನುಗ್ತಾರೆ. ಶಂಖನಾದ ಬಂದ್ರೆ ಏನಾಗುತ್ತಂದ್ರೆ, ಆ ಹಳ್ಳಿಯವರಿಗೆಲ್ಲ ಒಂದು ಸಂಕೇತ, ನಾವು ಎಲ್ಲ ಈಗ ದೇವಸ್ಥಾನ ಕಡೆ ಹೋಗ್ಬೇಕು ಅಂತ ಅದೊಂದು ಸಂಕೇತ ಆಗುತ್ತೆ. ಈಗ ಆಂಡಾಳ್ ಮತ್ತು ಆಕೆ ಸ್ನೇಹಿತೆಯ ಮಧ್ಯೆ ನಡೆದಿರುವ ಸಂಭಾಷಣೆಯನ್ನು ನೋಡ್ಬೋದು. 5 ಮತ್ತು 6ನೇ ಲೈನ್ ನಲ್ಲಿ, ಪಾಶುರಮದ 6ನೇ ಲೈನ್ ನಲ್ಲಿ, 5 ಮತ್ತು 6ನೇ ಲೈನ್ ನಲ್ಲಿ ನೋಡ್ಬೇಕಾದ್ರೆ, ಮೊದಲನೇ ದಿನ ಆ ಮಲಗಿರೋ ಹುಡುಗಿ ಆಂಡಾಳ್ ಮತ್ತು ಅವಳ ಸ್ನೇಹಿತೆಯರು ಎಲ್ಲರೂ ಭೇಟಿಯಾಗಿರ್ತಾರಂತೆ, ಒಂದು ಮೀಟಿಂಗ್ ಮಾಡಿರ್ತಾರೆ. ಆವಾಗ ಆ ಮಲಗಿರುವ ಹುಡುಗಿ ಏನ್ ಹೇಳಿರ್ತಾಳೆ, ನಾನೇ ಮೊದಲಿಗೆ ಎದ್ದು ಉಳಿದವರನ್ನೆಲ್ಲ, ನಿಮ್ಮನ್ನೆಲ್ಲ ನಾನು ಎಬ್ಬಿಸ್ತೇನೆಂದು ಮಾತು ಕೊಟ್ಟಿರ್ತಾಳಂತೆ. ಅಲ್ಲದೆ ಎಲ್ಲರನ್ನು ಎಬ್ಬಿಸಿ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾಳೆ. ಆ ಹುಡುಗಿ ತನ್ನ ಕೊಟ್ಟ ಮಾತಿನ ಪ್ರಕಾರ ನಡೆದೇ ಹಾಗೇ ಮಲಗಿ ಬಿಟ್ಟಿರ್ತಾಳೆ. ಸುಂದರವಾದ ಹುಡುಗಿಯೇ, ಎದ್ದೇಳು, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಎದ್ದೇಳು, ನಾಲಿಗೆಯಿಂದ ಮಾತಾಡುವೆ, ಆದರೆ ಅದರಂತೆ ನಡೆದುಕೊಳ್ಳುವುದಿಲ್ಲ ಅಂತ ಆಂಡಾಳ್ ಅವಳಿಗೆ ಹೇಳ್ತಿರ್ತಾಳೆ. ಇದರಲ್ಲಿ ನಾವು ವಾಚೋ ವೇಗಂ ಮನಸ್ಸ ಕ್ರೋಧ ವೇಗಂ ಅಂದ್ರೆ ನಮ್ಮ ಮಾತನಾಡುವ ಇಚ್ಛೆಯನ್ನು ನೋಡಬಹುದು. ಶಾಸ್ತ್ರಗಳು ಹೇಳುವಂತೆ ನಮ್ಮ ನಾಲಿಗೆಯನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಉಪಯೋಗಿಸ್ಬೇಕು. ಇದರ ವಿಪರೀತವಾಗಿ ಪ್ರಜಲ್ಪದಲ್ಲಿ ಅದನ್ನು ನಾವು ಯಾವತ್ತು ಉಪಯೋಗಿಸಬಾರದು ಅಂತ. ಆ ಹುಡುಗಿ ತನ್ನ ನಾಲಿಗೆಯಿಂದ ನಾನೇ ಬಂದು ಎಬ್ಬಿಸ್ತೇನೆ ಅಂತ ಹೇಳ್ತಾಳೆ. ಆದ್ರೆ ಅದ್ರ ಪ್ರಕಾರ ಅವರು ನಡೆದುಕೊಂಡಿರುವುದಿಲ್ಲ. ಮುಂದೆ ಲಾಸ್ಟ್ 7 ಮತ್ತು 8ನೇ ಲೈನ್ ನಲ್ಲಿ ಭಗವಂತನ ಸ್ವರೂಪವನ್ನ ಬಗ್ಗೆ ವಿವರಣೆ ಕೊಡಲಾಗಿದೆ. ಶಂಖ ಚಕ್ರವನ್ನು ತನ್ನ ಕಮಲ ಹಸ್ತಗಳಲ್ಲಿ ಧರಿಸಿರುವ ಭಗವಂತ, ಕಮಲ ನೇತ್ರನ ಶ್ರೀಕೃಷ್ಣನ ಸ್ತುತಿಸಲು ಹೋಗೋಣ, ಎದ್ದೇಳು ಅಂತ ಆಂಡಾಳ್ ಅವಳಿಗೆ ಹೇಳ್ತಾಳೆ. ಇಲ್ಲಿ ತಡಕ್ಕಯ್ಯನ್ ಅಂತ ಒಂದು ವರ್ಡ್ ಇದೆ. ಅದರ ಮೀನಿಂಗ್ ಅಂದ್ರೆ, ಭಗವಂತನ ಕೈಗಳು ತುಂಬಾ ಉದ್ದವಾಗಿರುತ್ತವೆ. ಆಜಾನುಲಂಬಿತ ಭುಜ ಅಂದ್ರೆ ಅಜಾನುಲಂಬಿತ ಭುಜ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸಹ ಹಾಡಿ ಹೊಗಳುತ್ತಾರೆ. ಹಾಗೆಯೇ ಶ್ರೀ ರಾಮಚಂದ್ರನ ಕೈಗಳು ಸಹ ತುಂಬಾ ಉದ್ದವಾಗಿರುತ್ತವೆ. ಹೀಗೆಂದು ಅವಳು ತಡಕ್ಕಯ್ಯನ್ ಎನ್ನುತ್ತಿದ್ದಾಳೆ. ಅಂದ್ರೆ ಉದ್ದವಾದ ಕೈಗಳಿರುವ ಸುಂದರವಾದ ಭಗವಂತನ ದರ್ಶನಕ್ಕೋಸ್ಕರ ಭಗವಂತನ ಲೀಲೆಗಳನ್ನು ಹಾಡಲು ಹೋಗೋಣ, ಎದ್ದೇಳು ಅಂತ ಅವಳಿಗೆ ಪುನಃ ಪುನಃ ಎಬ್ಬಿಸ್ತಿರ್ತಾಳೆ. ಆಂಡಾಳ್ ದೇವಿ ಬೆಳಗಿನ ಜಾವ ಎದ್ದು ಎಲ್ಲರನ್ನು ಎಬ್ಬಿಸುತ್ತಾ ಈ ಮಲಗಿರುವ ಗೋಪಿಯ ಮನೆ ಬಾಗಿಲಿಗೆ ಹೋಗಿ ಬಾಗಿಲನ್ನು ತಟ್ಟಿ ಅವಳನ್ನು ಎಬ್ಬಿಸುತ್ತಿದ್ದಾಳೆ. ಏನೆಲ್ಲ ಬೇರೆ ಬೇರೆ ಉದಾಹರಣೆ ಎಲ್ಲವನ್ನು ಕೊಟ್ಟು ಅವಳನ್ನು ಎಬ್ಬಿಸುತ್ತಿದ್ದಾಳೆ ಎಂದು ಈ ಪಾಸುರದಲ್ಲಿ ನಾವು ನೋಡ್ಬೋದು. ಈ ಸಂಕ್ಷಿಪ್ತವಾಗಿ ಈ ಪಾಸುರದ ಸಾರಾಂಶ ಅಂದರೆ, ಆ ಮಲಗಿರುವ ಹುಡುಗಿಗೆ ತುಂಬಾ ವಾಕ್ ಸಾಮರ್ಥ್ಯ ಇದೆಯಂತೆ, ಮಾತನಾಡುವ ಶಕ್ತಿ ಇದೆಯಂತೆ, ತುಂಬಾ ಲಕ್ಷಣವಾಗಿ ಸುಂದರವಾಗಿ ಮಾತನಾಡುತ್ತಾಳಂತೆ. ಅವಳ ಈ ಸುಂದರವಾದ ಮಾತಿನಿಂದ ನಾವು ಭಗವಂತನ ಸೇವೆಯನ್ನು ಮಾಡಬಹುದು ಅಂತ ಅವಳನ್ನು ಬೇರೆ ಬೇರೆ ವಿಧದಿಂದ ಆಂಡಾಳ್ ಎಬ್ಬಿಸುತ್ತಿರುತ್ತಾಳೆ. ಬೆಳಗ್ಗೆ ಸೂರ್ಯ ಬಂದಾಯ್ತು, ಈ ಚೆಂಗನ್ನೂರು ಹೂವು ಸಾವಕಾಶವಾಗಿ ಅರಳುತ್ತಾ ಇದೆ. ಸಾಮಾನ್ಯವಾಗಿ ಎಲ್ಲ ಹೂಗಳು ಸೂರ್ಯನ ಮೊದಲ ಕಿರಣದ ಜೊತೆ ಅರಳುತ್ತವೆ. ಅದರ ಜೊತೆಗೆ ಆಂಬಲ್ ಅಂದ್ರೆ ಒಂದು ತರಹದ ಕಪ್ಪು ಟುಲಿಪ್, ಅದು ರಾತ್ರಿ ಸಮಯದಲ್ಲಿ ಅರಳುತ್ತದೆ. ಅದಕ್ಕೆ ಈ ಹೂಗಳೆಲ್ಲ ಕುಂಭದ ತರ ಬಾಯಿಯನ್ನು ಈ ಕಪ್ಪು ಟ್ಯುಲಿಪ್ ತನ್ನ ಬಾಯಿ ಮುಚ್ಕೊಳ್ತಾ ಇದೆ, ಅಲ್ಲದೆ ಬೇರೆ ಹೂಗಳು ಅರಳ್ತವೆ. ಅದಕ್ಕೆ ನೀನು ಸೂರ್ಯ ಬಂದಾಗಿದೆ, ಆಗ್ಲೇ ನೀನು ಎದ್ದೇಳು ಅಂತ ಅವಳು ಹೇಳ್ತಾಳೆ. ದೇವಸ್ಥಾನದ ಶಂಖನಾದ ಕೇಳಿದ ತಕ್ಷಣ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಆವಾಗ ನಿನಗೆ ದೇವಸ್ಥಾನದ ಶಂಖನಾದ ಈ ಬೆಳಗಿನ ಜಾವ ಆಗಿರೋದು ಗೊತ್ತಾಗ್ತಾ ಇಲ್ವಾ? ಭಗವಂತನ ದರ್ಶನಕ್ಕೆ ಹೋಗೋಣ, ಎದ್ದೇಳು ಅಂತ ಅವಳು ಹೇಳ್ತಾ ಇರ್ತಾಳೆ.
ಇಲ್ಲಿ ನಾವು ನೋಡ್ಬೋದು ಶ್ರೀ ಆಂಡಾದೇವಿ ಎಷ್ಟೊಂದು ತತ್ಪರಳಾಗಿದ್ದಾಳೆ ಭಗವಂತನ ಸೇವೆ ಮಾಡೋದಕ್ಕೆ. ಪ್ರತಿ ಕ್ಷಣವೂ ಅವಳಿಗೆ ಭಗವಂತನದೇ ಧ್ಯಾನ. ಒಂದು ಕ್ಷಣವೂ ಅವಳಿಗೆ ಭಗವಂತನನ್ನು ಮರೆಯಲು ಸಾಧ್ಯವಿಲ್ಲ. ಹಾಗೆಯೇ ಭಗವಂತನು ಕೂಡ ತನ್ನ ಪರಿಶುದ್ಧ ಭಕ್ತರನ್ನು ಯಾವಾಗಲೂ ಮರೆಯುವುದಿಲ್ಲ. ಭಗವಂತ ಮತ್ತು ವಿಷ್ಣು ಮತ್ತು ನಾರದರ ನಡುವೆ ನಡೆದ ಒಂದು ಸಂಭಾಷಣೆಯಲ್ಲಿ ಭಗವಂತ ಹೇಳ್ತಾನೆ, ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇಶುವ ನಚ ಹೃದಯ ನಚ ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಮಿ ನಾರದ. ಹೇ ನಾರದ, ನಾನು ವೈಕುಂಠದಲ್ಲಿ ಇರದೆ ಯೋಗಿಗಳ ಹೃದಯದಲ್ಲೂ ಇರದೆ ಎಲ್ಲಿ ನನ್ನ ಭಕ್ತರು ಪ್ರೇಮದಿಂದ ನನ್ನ ಕೀರ್ತನೆಯನ್ನು ಮಾಡುತ್ತಾರೋ ನಾನು ಅಲ್ಲೇ ಇರುತ್ತೇನೆ ಅಂತ ಭಗವಂತ ಸಹ ಹೇಳ್ತಾನೆ. ಮುಂದೆ ಈ ಸಾರಾಂಶದ ಕೊನೆಯಲ್ಲಿ ನಾವು ನೋಡ್ಬೋದು, ಅವಳು ಹೇಳ್ತಾಳೆ, ನಿನ್ನೆ ದಿನ ನೀನೇ ನನಗೆ ಮಾತು ಕೊಟ್ಟಿದ್ದೆ ಎಬ್ಬಿಸ್ತೀನಿ ಅಂತ, ಆದ್ರೆ ಈಗ ನೀನು ನೋಡು ನಾನೇ ಬಂದಿದ್ದೀನಿ ನಿನ್ನನ್ನ ಎಬ್ಬಿಸೋದಕ್ಕೆ ಅಂತ ಅವಳು ಹೇಳ್ತಾಳೆ. ಬೇಗ ಎದ್ದು ಬಾ, ತಡವಾಗುತ್ತೆ, ಹೋಗೋಣ ಅಂತ ಹೇಳ್ತಾಳೆ. ಕೊನೆಯ ಸಾಲಲ್ಲಿ ಭಗವಂತನ ವರ್ಣನೆಯನ್ನು ನಾವು ನೋಡ್ಬೋದು. ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಸುದರ್ಶನ ಚಕ್ರ, ಪಂಕಜ ನೇತ್ರನಾದ ಪಂಕಜದಂತ ಮುಖವಿರುವ ಭಗವಂತ ಹೀಗೆಲ್ಲ ಎಷ್ಟೊಂದು ಸುಂದರವಾಗಿ ಕಾಣುತ್ತಾನೆ. ಹಾಗೆ ಇದನ್ನು ಆಂಡಾದೇವಿ ಮತ್ತೆ ಹೇಳ್ಬೇಕಾದ್ರೆ ಭಗವಂತನ ಚತುರ್ಭುಜ ರೂಪದ ವರ್ಣನೆ ಅವಳು ಕೊಟ್ಟಿದ್ದಾಳೆ. ಅದೇ ಚತುರ್ಭುಜ, ಶಂಖ, ಚಕ್ರ, ಗದಾ, ಪದ್ಮ, ಕೆಲವು ಅಭಯಹಸ್ತ, ಅಲ್ಲೇ ಕೆಟ್ಟವರಿಗೆ ಶಿಕ್ಷೆಯನ್ನು ಕೊಡ್ಬೇಕಾದ್ರೆ ಭಗವಂತ ಗದೆ, ಶಂಖ, ಚಕ್ರ, ಗದೆ ವನ್ನು ಹಿಡಿದಿರ್ತಾರೆ. ಕೆಲವು ಸರಿ ಅಭಯಹಸ್ತ ಮತ್ತು ಪದ್ಮವು ಇರುತ್ತದೆ ಭಗವಂತನಿಗೆ. ಆದ್ರೆ ಅಂಡಾದೇವಿ ಹೇಳ್ತಾಳೆ, ಕೆಲವು ಸರಿ ಭಗವಂತ ಚತುರ್ಭುಜದ ರೂಪದಲ್ಲಿ ಕಾಣಿಸ್ಕೊಳ್ತಾನೆ, ಆದ್ರೆ ಪರಮ ಪುರುಷ ಶ್ರೀಕೃಷ್ಣನು ಈ ಪರಮ ಪುರುಷ ಶ್ರೀಕೃಷ್ಣನು ಅವನು ಸಚ್ಚಿದಾನಂದ ವಿಗ್ರಹ, ಅವನೇ ಪರಮ ಪುರುಷ ಎಂದು ಆಂಡಾದೇವಿ ಹೇಳ್ತಾಳೆ. ಶ್ರೀಮದ್ ಭಾಗವತ್ ಈ ಪಾಶುರದ ಕನೆಕ್ಷನ್ ಅಂದ್ರೆ ಈ ಪಾಸುರದ ಹೋಲಿಕೆಯಾಗುವ ಶ್ಲೋಕಗಳು ಭಾಗವತದಲ್ಲಿ ಹಲವಾರು ಶ್ಲೋಕಗಳಿದೆ. ಭಗವಂತನ ರೂಪ ಗಳನ್ನು ವರ್ಣಿಸೋ ನಾವು ತುಂಬಾ ಶ್ಲೋಕಗಳನ್ನು ನಾವು ನೋಡ್ಬೋದು. ಹಾಗೆ ಇಲ್ಲಿ ಕೆಲವು ಶ್ಲೋಕಗಳನ್ನು ನಾವು ನೋಡ್ಬೋದು. ಭಾಗವತದ ಗೋಪಿ ಗೀತದಲ್ಲಿ ವರ್ಣಿಸಿರುವಂತೆ ಶ್ರೀಕೃಷ್ಣನು ಕೆಲವು ಹೊತ್ತು ಗೋಪಿಯರ ಮಧ್ಯದಿಂದ ಕಣ್ಮರೆಯಾಗುತ್ತಾನೆ. ಭಗವಂತನ ವಿರಹ ವೇದನೆಯಲ್ಲಿ ಅವರೆಲ್ಲ ಗೋಪಿಯರೆಲ್ಲ ಏನ್ ಮಾಡ್ತಾರೆ, ಗೋಪಿ ಗೀತೆಯನ್ನು ಹಾಡ್ತಾರಂತೆ. ನಂತರ ಗೋಪಿ ಗೀತೆ ಹಾಡಿದ ನಂತರ ಶ್ರೀಕೃಷ್ಣ ಅವರೆದುರಿಗೆ ಪ್ರಕಟಗೊಳ್ಳುತ್ತಾರೆ. ಆ ಕ್ಷಣದಲ್ಲಿ ಏನಾಗ್ತದೆ ಅಂದ್ರೆ ಭಗವಂತನ ಅತೀವ ಸೌಂದರ್ಯವನ್ನು ನೋಡಿದ ಗೋಪಿಯರು ಏನಾಗತ್ತಂದ್ರೆ ಅವರು ಮಂತ್ರಮುಗ್ಧಗೊಂಡು ಅವರು ಭಾವ ಪರವಶರಾಗುತ್ತಾರಂತೆ. ಇದನ್ನು ನಾವು ಶ್ರೀಮದ್ ಭಾಗವತದ 10 ಕ್ಯಾಂಟು 32ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ನಾವು ಇದನ್ನು ನೋಡಬಹುದು. ತಾಸಾಂ ಆವಿರ್ಭುಚೌರಿಹ ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥಃ. ತಾಸಾಂ ಆವಿರ್ಭುಚೌರಿಹ ಮಯಮಾನ ಮುಖಾಂಬುಜೌ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥಃ. ಇದರ ಒಂದು ಅನುವಾದ, ಕೃಷ್ಣನು ಮಧುರವಾದ ತನ್ನ ಕಮಲದಂತ ಮುಖದ ಮೇಲೆ ಮುಗುಳ್ನಗೆಯೊಂದಿಗೆ ಗೋಪಿಗಳ ಮಧ್ಯ ಕಾಣಿಸಿಕೊಂಡನು. ವೈಜಯಂತಿ ಮಾಲೆಯನ್ನು ಮತ್ತು ಹಳದಿ ವಸ್ತ್ರಗಳನ್ನು ಧರಿಸಿರುವ ಭಗವಂತನು ಸಾಮಾನ್ಯ ಜನರನ್ನು ಅಥವಾ ಈ ಜೀವಿಗಳನ್ನು ಮೋಹಗೊಳಿಸುವುದಲ್ಲದೆ ಸ್ವತಃ ಮನ್ಮಥನನ್ನೇ ಮೋಹಗೊಳಿಸುವಂತಹ
ಸೌಂದರ್ಯ ಅಥವಾ ಸುಂದರ ರೂಪವನ್ನು ಭಗವಂತ ಶ್ರೀಕೃಷ್ಣನು ಹೊಂದಿದ್ದಾನೆ. ಆತನ ವೈಜಯಂತಿ ಮಾಲೆ, ಹಳದಿ ಬಣ್ಣದ ವಸ್ತ್ರಗಳು, ಆತನ ನೋಟ, ನಡೆ, ನುಡಿ, ನಗು ಎಲ್ಲವೂ ಸಾವಿರಾರು ಮನ್ಮಥರನ್ನು ಸೋಲಿಸುವ ಸೌಂದರ್ಯ ಪ್ರತಿಯೊಂದು ಜೀವಿಯನ್ನು ಏನ್ ಮಾಡುತ್ತದೆ ಅಂದ್ರೆ ತನ್ನ ಕಡೆಗೆ ಆಕರ್ಷಿಸುತ್ತದೆ. ಇದನ್ನು ನಾವು ನೋಡ್ಬೋದು. ಮಧುರಾಷ್ಟಕಮಲ್ಲಿ ಸಹ ಇದನ್ನು ನಾವು ನೋಡ್ಬೋದು. ಅಧರಂ ಮಧುರಂ ವದನಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಅಂತ ಎಲ್ಲವೂ ಭಗವಂತನದು ಪ್ರತಿಯೊಂದು ಭಗವಂತನಿಗೆ ಸಂಬಂಧಿಸಿದ್ದು ಎಲ್ಲವೂ ಮಧುರ ಆಗಿದೆ, ಮಧುರತೆಯಿಂದ ಸೇರಿದೆ ಅಂತ ಈ ಮಧುರಾಷ್ಟಕಮದಲ್ಲಿ ನಾವು ನೋಡ್ಬೋದು. ಅಲ್ಲದೆ ಮತ್ತೊಂದು ವಿಶೇಷ ಅಂದ್ರೆ ಭಗವಂತ ಮಧುರಾಧಿಪತಿ ಆದರೆ ಶ್ರೀಮತಿ ರಾಧಾರಾಣಿಯವರನ್ನು ಮದನ ಮೋಹನ ಮೋಹಿನಿ ಎಂದು ಕರೀತಾರೆ. ಯಾಕೆ ಮದನ ಮೋಹಿನಿ ಮೋಹನ ಮೋಹಿನಿ ಅಂದ್ರೆ ಎಲ್ಲರನ್ನೂ ಮೋಹಗೊಳಿಸುವ ಭಗವಂತನನ್ನು ಯಾರು ಮೋಹಗೊಳಿಸುತ್ತಾರೆ ಅಂದ್ರೆ ರಾಧಾರಾಣಿ. ಅವಳು ಮದನ ಮೋಹನನನ್ನೇ ಮೋಹಿತಗೊಳಿಸುವ ಅವಳು ಯಾರಂದ್ರೆ ಶ್ರೀಮತಿ ರಾಧಾರಾಣಿ ಅಂತ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು. ಹೀಗೆ ಶ್ರೀ ಆಂಡಾದೇವಿ ಭಗವಂತನ ಸುಂದರ ರೂಪವನ್ನೇ ವರ್ಣಿಸುತ್ತಾ ಮಲಗಿರುವ ಗೋಪಿಯನ್ನು ಎಬ್ಬಿಸ್ತಾ ಇರ್ತಾಳೆ. ಈಗ ಮತ್ತೊಂದು ಭಾಗವತ ಶ್ಲೋಕದಲ್ಲಿ ನಾವು ನೋಡ್ಬೋದು, ನಾರದರು ಪ್ರಹ್ಲಾದನಿಗೆ ಭಗವಂತನ ಬಗ್ಗೆ ವಿವರಣೆ ಮತ್ತು ಉಪದೇಶ ಕೊಡ್ಬೇಕಾದ್ರೆ ಭಗವಂತನ ಸೌಂದರ್ಯವನ್ನು ವರ್ಣಿಸುತ್ತಾರೆ. ಆಗ ಪ್ರಹ್ಲಾದ್ ಮಹಾರಾಜ ತನ್ನ ಮನಸ್ಸಿನಲ್ಲಿ ಭಗವಂತನ ರೂಪವನ್ನು ಕಲ್ಪನೆ ಮಾಡ್ಕೊಳ್ತಾರಂತೆ. ಶ್ರೀಮದ್ ಭಾಗವತ 4ನೇ ಅಧ್ಯಾಯದ 4ನೇ ಸ್ಕಂದದ 8ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಪರಮಾತ್ಮನ ವರ್ಣನೆಯು ತುಂಬಾ ಸುಂದರವಾಗಿದೆ. ಈ ಶ್ಲೋಕ ಈ ಪ್ರಸ್ತುತವಾದ ಪಾಸುರಕ್ಕೆ ತುಂಬಾ ಸಮಾನತೆಯನ್ನು ಹೊಂದಿದೆ. ಹೀಗೆ ಭಾಗವತದಲ್ಲಿ ತುಂಬಾ ಶ್ಲೋಕ 18,000 ಶ್ಲೋಕಗಳಿದೆ. ಹಾಗೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಒಂದು ಪಾಸುರಕ್ಕೆ ಹೋಲುವಂತ ಒಂದು 3-4 ಶ್ಲೋಕಗಳನ್ನು ಭಗವದ್ಗೀತೆಗೆ ಬೇರೆ ಬೇರೆ ಶ್ಲೋಕಗಳನ್ನು ಅದಕ್ಕೆ ಆ ಪಾಸುರಕ್ಕೆ ಸಮಾನವಾಗುವ ಶ್ಲೋಕಗಳನ್ನು ತಗೊಂಡು ನಾವು ಕೇಳ್ತಾ ಇರ್ತೀವಿ. ಸೊ ಈ ವರ್ಷ ಈ ಶ್ಲೋಕ ಈ ಪಾಸುರಂಗೆ ಇದು ತುಂಬಾ ಸಮಾನತೆಯನ್ನು ಹೊಂದಿದೆ. ಅದ್ಯಾವ್ದಂದ್ರೆ ಶ್ರೀ ವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖ ಚಕ್ರ ಗದಾ ಪದ್ಮೈ ಅಭಿವ್ಯಕ್ತ ಚತುರ್ಭುಜಂ. ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖ ಚಕ್ರ ಗದಾ ಪದ್ಮೈ ಅಭಿವ್ಯಕ್ತ ಚತುರ್ಭುಜಂ. ಇದರ ಅನುವಾದ, ಶ್ರೀವತ್ಸ ಎಂದರೆ ಲಕ್ಷ್ಮೀ ದೇವಿಯು ಕುಳಿತಿರುವ ಸ್ಥಾನ ಕುರುಹಾಗಿ ಎದೆಯ ಮೇಲೆ ಭಗವಂತನ ಎದೆಯ ಮೇಲೆ ಶ್ರೀವತ್ಸವೆಂಬ ಲಾಂಛನವನ್ನು ಭಗವಂತ ಹೊಂದಿದ್ದಾನೆ. ಅವನ ದೇಹ ಕಾಂತಿ ಗಾಢ ನೀಲಿ ವರ್ಣದ್ದು. ಮತ್ತೆ ಭಗವಂತ ಯಾರು? ಆತ ಪರಮ ಪುರುಷ, ಸಚ್ಚಿದಾನಂದ ವಿಗ್ರಹ. ಅವನು ಏನು ಸುಂದರವಾದ ವನಮಾಲೆ, ಅದೇ ವೈಜಯಂತಿ ಮಾಲೆಯನ್ನು ಧರಿಸಿದ್ದಾನೆ. ಸದಾ ಅವನು ತನ್ನ ಚತುರ್ಭುಜದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ತನ್ನ ಒಂದು ಕೈಯಲ್ಲಿ ಶಂಖ, ಚಕ್ರ, ಗದೆ ಮತ್ತು ಕಮಲವ ಅಥವಾ ಪದ್ಮವನ್ನು ಧರಿಸಿದ್ದಾನೆ ಎಂದು ವರ್ಣಿಸಲಾಗಿದೆ. ಪುರುಷಂ ವನಮಾಲಿನಂ ಅನ್ನೋದು ತುಂಬಾ ಇಲ್ಲಿ ಇದಾಗತ್ತೆ, ಮಹತ್ವದ್ದು. ಪುರುಷಂ ಅಂದ್ರೆ ಪರಮ ಪುರುಷ ಭಗವಂತ, ಅದೇ ಸಚ್ಚಿದಾನಂದ ವಿಗ್ರಹ. ಆತನೇ ಪರಮ ಪುರುಷ. ಎಲ್ಲಿ? ಗೋಲೋಕ ವೃಂದಾವನದಲ್ಲಿ ಗೋವುಗಳ ಗೋಪಾಲಕನಾಗಿ ಕಾಣಿಸುವ ಆ ಪರಮ ಪುರುಷನೇ ಭಗವಂತ ಎಂದು ಇದರಲ್ಲಿ ವರ್ಣಿಸಲಾಗಿದೆ. ಹೀಗೆ ಭಗವಂತನ ರೂಪ ಗುಣಗಳನ್ನು ಹಾಡಿ ಹೊಗಳುತ್ತಾ ಆಂಡಾದೇವಿ ಮಲಗಿರುವವರನ್ನು ಎಬ್ಬಿಸುತ್ತಾ
ಆ ಕೃಷ್ಣ ಪ್ರಚಾರದಲ್ಲಿ ತುಂಬಾ ಚೆನ್ನಾಗಿ ಭಗವಂತನ ಭಕ್ತಿಯನ್ನು ಮಾಡುತ್ತಾ ಕೊನೆಗೆ ಭಗವಂತನ ಧಾಮವನ್ನು ಅವಳು ಭಗವಂತನ ಸಾಕ್ಷಾತ್ಕಾರವನ್ನು ಅವಳು ಪಡಿತಾಳೆ. ನಾವು ಹೀಗೆಲ್ಲ ಒಳ್ಳೆ ಭಕ್ತಿ ಭಾವಕ್ತಿಯನ್ನು ಮಾಡ್ತಾ ನಾವು ಎಲ್ಲ ಅಂದ್ರೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಎಲ್ಲಾರ್ದು ಆಗ್ಲಿ ಅಂತ ನಾನು ಬೇಡ್ತಾ, ಮತ್ತೆ ಈ ಒಂದು ಪಾಶುರಂ ಭಗವಂತನ ಆ ಬಗ್ಗೆ ಮಾತನಾಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ DDY ಕನ್ನಡ ಕಲ್ಪವೃಕ್ಷ ಎಲ್ಲ ಎಲ್ಲ ವರಿಷ್ಠರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಮತ್ತೆ ಆದರಣೀಯ ಅಮೃತ ಪದ್ಮ ಮಾತಾಜಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಪಾಶುರಮನ್ನು ನಾನು ವಿರಾಮ ಕೊಡುತ್ತೇನೆ. ಏನಾದ್ರೂ ತಪ್ಪುಗಳಾದಲ್ಲಿ ದಯವಿಟ್ಟು ತಿದ್ದಿ ನನಗೆ ಸರಿಪಡಿಸ್ಬೇಕು. ಮತ್ತೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಜೈ. ವೆರಿ ನೈಸ್ ಮಾತಾಜಿ, ತುಂಬಾ ಚೆನ್ನಾಗಿ ಸೊಗಸಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಮತ್ತು ಮಧುರ ಅಷ್ಟಕಂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಭಾಗವತಂ ರೆಫರೆನ್ಸಸ್ ಅಷ್ಟೇ. ಆಮೇಲೆ ಇದು ಭಗವಂತನ ಸೌಂದರ್ಯನ ಆಲ್ಮೋಸ್ಟ್ ಎಲ್ಲ ಸ್ತುತಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕುಂತಿ ಸ್ತುತಿ ಆಗಿರ್ಬೋದು, ಧ್ರುವ ಸ್ತುತಿ ಆಗಿರ್ಬೋದು, ಭೀಷ್ಮ ಸ್ತುತಿ, ಗಜೇಂದ್ರ ಮೋಕ್ಷ ಸ್ತುತಿ, ಎಲ್ಲಾದ್ರಲ್ಲೂ ತುಂಬಾ ಚೆನ್ನಾಗಿ ಭಗವಂತನ ವರ್ಣನೆಯನ್ನು ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು. ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಅನ್ಮ್ಯೂಟ್ ಮಾಡಿ ಹೇಳಲಿಕ್ಕೆ ಹೇಳ್ಕೊತೀನಿ. ಹಾಯ್ ಕೃಷ್ಣ ಮಾತಾಜಿ, ಯಾರಿಗೂ ಏನೂ ಇಲ್ಲ ಅನ್ಸುತ್ತೆ, ಏನ್ ಕ್ವಶನ್ಸ್ ಇಲ್ಲ. ಸೊ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದೀರಾ. ಸೊ ಈಗ ದಿನ ನಾವು ಜಾಯಿನ್ ಆಗೋಣ ಅಂತ ಜಾಯಿನ್ ಆಗಿ ಆಂಡ್ರಾಳ್ ಅವರ